ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಎನ್ನುವ ವಿಚಾರ ಇದೀಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದರೆ ಇದು ನಿಜನಾ ಅಂತ ನೋಡಿದ್ರೆ ಇಲ್ಲ, ಇದೊಂದು ಕೇವಲ ವದಂತಿಯಷ್ಟೇ. ದರ್ಶನ್ ಅವರು ಯಾವುದೇ ರೀತಿಯಾದಂತಹ ಸೂಸೈಡ್ಗೆ ಪ್ರಯತ್ನವನ್ನ ಮಾಡಿಲ್ಲ. ಹೀಗಾಗಿ ಅಧಿಕಾರಿಗಳು ಅಂದ್ರೆ ಈ ಜೈಲು ಮಟ್ಟದ ಉನ್ನತ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ಜೈಲಿಗೆ ಹೋಗಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ಇವು ಯಾವುದು ಕೂಡ ಸತ್ಯ ಅಲ್ಲ, ಇದು ಸುಳ್ಳು ಅನ್ನೋದನ್ನ ಪರಿಶೀಲನೆ ಮಾಡಿ ಅವರು ಹೇಳಿದ್ದಾರೆ. ಇನ್ನು ಈ ಒಂದು ಅಪಪ್ರಚಾರ ಏನಿದೆ ಇದು ಭಾನುವಾರದಿಂದಲೇ ನಡೆದಿದೆ. ಭಾನುವಾರ ರಾತ್ರಿಯಿಂದಲೇ ಈ ಅಪಪ್ರಚಾರವನ್ನ ಒಂದಿಷ್ಟು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಕಾರಣ ಏನು? ಪ್ರಶ್ನಾರ್ಥಕ ಸರಿಯಾದ ಉತ್ತರ ಇಲ್ಲ. ಇನ್ನು ಈ ಅಪಪ್ರಚಾರ ಏನ್ ನಡೆಯಿತು, ದರ್ಶನ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಹಾಗೆ ಹೀಗೆ ಅಂತ, ಇದಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ, ಇವೆಲ್ಲ ಸುಳ್ಳು ಸುದ್ದಿ, ಯಾರು ಕೂಡ ಪ್ಯಾನಿಕ್ ಆಗಬಾರ್ದು, ದರ್ಶನ್ ಅವರ ಅಭಿಮಾನಿಗಳು ಜೈಲಿನತ್ತ ಬರುವಂತಿಲ್ಲ, ಇವೆಲ್ಲ ಕೇವಲ ವದಂತಿಗಳು ಅಷ್ಟೇ ಅನ್ನೋದನ್ನ ಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಅಪಪ್ರಚಾರ ಯಾಕೆ ನಡೆಯಿತು? ಯಾಕೆ ಅಪಪ್ರಚಾರವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಒಂದಿಷ್ಟು ದರ್ಶನ್ ಅವರನ್ನ ಮುಗಿಸಲೇಬೇಕು ಅನ್ನುವ ಮನೋಭಾವನೆ ಉಳ್ಳವರು ಮಾಡಿರುವಂತಹ ಕುಕೃತ್ಯ ಇದು. ಇದಕ್ಕೆ ಪುಷ್ಟಿ ನೀಡುವಂತೆ ಒಂದಿಷ್ಟು ವಿಚಾರಗಳಿವೆ. ಏನದು? ಅದನ್ನು ಕೂಡ ಒಮ್ಮೆ ನೋಡ್ಕೊಂಡ್ಬರೋಣ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಶುಕ್ರವಾರ ದರ್ಶನ್ ಅವರಿಗೆ ಜಾಮೀನು ನಿರಾಕರಣೆಯಾಯಿತು. ಹೀಗಾಗಿ ದರ್ಶನ್ ಅವರಿಗೆ ಇನ್ನು 1 ವರ್ಷ ಜೈಲೇ ಫಿಕ್ಸು. ದರ್ಶನ್ ಅವರು ಇನ್ನು ಈ 1 ವರ್ಷಗಳ ಕಾಲ ಜಾಮೀನಿಗೆ ಅರ್ಜಿಯನ್ನ ಹಾಕುವಂತಿಲ್ಲ. ಇದೇ ವಿಚಾರವನ್ನ ಇಟ್ಟುಕೊಂಡೇ ಒಂದಿಷ್ಟು ದರ್ಶನ್ ಅವರ ವಿರುದ್ಧ ಮಸಲತ್ತು ಆಗಿರೋದು. ದರ್ಶನ್ ಅವರ ಹೆಸರನ್ನ ಕೆಡಿಸುವ ಉದ್ದೇಶದಿಂದಲೇ ಈ ರೀತಿಯಾದಂತಹ ಅಪಪ್ರಚಾರ. ಅಂತ ಒಬ್ಬ ಸ್ಟಾರ್ ನಟ ಸೂಸೈಡ್ಗೆ ಯತ್ನ ಮಾಡಿದ್ದಾರೆ. ಇವೆಲ್ಲ ಸಮಾಜದಲ್ಲಿ ಹರಿದಾಡಿದ್ರೆ ದರ್ಶನ್ ಅವರ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಹೀಗಾಗಿ ಒಂದಿಷ್ಟು ಕಾಣದ ಕೈಗಳು ಈ ಕೆಲಸವನ್ನ ಮಾಡಿದೆ. ದರ್ಶನ್ ಅವರಿಗೆ ಇನ್ನೊಂದು ವರ್ಷ ಜಾಮೀನು ಸಿಗಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಬಂಧನಕ್ಕೆ, ಅಂದ್ರೆ ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ವಿಚಾರಣೆ ಇನ್ನೂ ಕೂಡ ಕೇವಲ 10% ನಡೆದಿಲ್ಲ. ಕೇವಲ 10 ಮಂದಿಯನ್ನಷ್ಟೇ ವಿಚಾರಣೆ ಆಗಿದೆ. ಕೋರ್ಟ್ ಹೇಳಿದೆ, ಈ 1 ವರ್ಷದ ಒಳಗಡೆ ಎಲ್ಲಾ ಸಾಕ್ಷ್ಯಗಳನ್ನ ತನಿಖೆ ಮಾಡಬೇಕು. ಇದನ್ನ ಕೋರ್ಟ್ ಹೇಳಿದೆ. ಆಗುತ್ತಾ ಗೊತ್ತಿಲ್ಲ, ಪ್ರಶ್ನಾರ್ಥಕ. ಹೀಗಾಗಿ ಇನ್ನು 1 ವರ್ಷಗಳ ಕಾಲ ದರ್ಶನ್ ಅವರಿಗೆ ಜಾಮೀನು ಇಲ್ಲ. ಅದಾದ ಬಳಿಕ ಜಾಮೀನು ಗ್ರಾಂಟೆಡ್ ಆಗುವಂತ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ದರ್ಶನ್ ಅವರು ಇದರಿಂದ ಬೇಸೆತ್ತುಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಒಂದಿಷ್ಟು ಅಪಪ್ರಚಾರಗಳು. ಅದು ಬಿಟ್ಟರೆ ಬೇರೆ ಏನಲ್ಲ. ದರ್ಶನ್ ಅವರು ಆತ್ಮಹತ್ಯೆ ಮಾಡಿದ್ರೆ ನಗ್ತಾರೆ. ಒಂದು ವ್ಯಕ್ತಿಯನ್ನ ಅವನು ಕಷ್ಟದಲ್ಲಿದ್ದಾನೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೂಡ ಕಲ್ಲಾಕ್ಬಾರ್ದು, ಆದ್ರೆ ಎತ್ತಬೇಕು. ದರ್ಶನ್ ಅವರು ಕೇವಲ ಆರೋಪಿ ಅಷ್ಟೇ, ಅವರು ಅಪರಾಧಿಯಲ್ಲ. ಇನ್ನು ಕೂಡ ಯಾವುದೇ ಸಾಬೀತಾಗಿಲ್ಲ. ದರ್ಶನ್ ಅವರ ಕೇಸ್ ಇನ್ನೂ ಕೂಡ ಡಿಲೇ ಆಗ್ತಾನೆ ಇದೆ. ಕಾರಣ ಪ್ರಶ್ನಾರ್ಥಕ. ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಯಾಕೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿ ರದ್ದು ಮಾಡಿಸಿದ್ರು? ಅದರಲ್ಲೇ ಗೊತ್ತಾಗುತ್ತೆ ದರ್ಶನ್ ಅವರ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಾರೆ ಅಂತ. ಹೇಗಾದ್ರೂ ಮಾಡಿ ದರ್ಶನ್ ಅವರನ್ನ ತುಳಿಬೇಕು, ದರ್ಶನ್ ಅವರ ಹೆಸರಿಗೆ ಕಪ್ಪು ಚುಕ್ಕಿಯನ್ನು ತರಬೇಕು ಅಂತ ಅದೆಷ್ಟೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ. ಹೀಗಾಗಿ ದರ್ಶನ್ ಅವರು ಸೂಸೈಡ್ಗೆ ಯತ್ನ ಮಾಡಿದ್ದಾರೆ ಅನ್ನುವ ಒಂದಿಷ್ಟು ಏನು ಹೇಳೋದು ಅಪಪ್ರಚಾರ ಅನ್ನೋದು ಪದನೇ ಇಲ್ಲ, ಅಂದ್ರೆ ಕೊಳಕು ಮನಸ್ಥಿತಿ. ಅದು ಯಾಕೆ ಈ ತರ ದರ್ಶನ್ ಅವರ ವಿರುದ್ಧ ಮಾತಾಡ್ತಾರೋ, ಅಪಪ್ರಚಾರ ಮಾಡ್ತಾರೋ ಗೊತ್ತಿಲ್ಲ. ಅದು ಏನು ಸಿಗುತ್ತೋ ದೇವರಿಗೆ ಗೊತ್ತು.